ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನು ನೋಡಿ. ಮಕ್ಕಳ ದೃಷ್ಟಿಯಲ್ಲಿ ಪರೀಕ್ಷೆ ಬಹುದೊಡ್ಡ ಸವಾಲು ಆಗಬಾರದು. ಔಟೇ ಪರೀಕ್ಷೆಯನ್ನು ಭಯದಿಂದ ನೋಡುವ ಬದಲು ಪ್ರೀತಿಯಿಂದ ವಿದ್ಯಾರ್ಥಿಗಳು ಸ್ವೀಕರಿಸಬೇಕು ಎಂದು ಹಿರಿಯ ಉಪನ್ಯಾಸಕ ಶಶಿಧರ್ ಔಟೆ ಹೇಳಿದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸರಸ್ವತಿ ಪೂಜಾ ಸಮಾರಂಭ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಪಾಲಿಟಿಕ್ ಕಿಟ್ ವಿತರಿಸಿ ಅವರು ಮಾತನಾಡಿ, 1 ವರ್ಷದ ಅವಧಿಯಲ್ಲಿ ಜ್ಞಾನದಲ್ಲಾಗಿರುವ ಬೆಳವಣಿಗೆ ತಿಳಿಯಲು ಇದು ಸರಿಯಾದ ಮಾರ್ಗ ಎಂದು ಅರಿಯಬೇಕು. ಏಕಕಾಲದಲ್ಲಿ ಲಕ್ಷಾಂತರ ಮಕ್ಕಳನ್ನು ಅಳೆಯಲು ಬರವಣಿಗೆಯ ಪರೀಕ್ಷೆಯೊಂದೇ ಇದುವರೆಗೂ ನಮಗೆ ಸೂಕ್ತವೆನಿಸಿದ ರಹದಾರಿ ಎಂದು ಒಂದು ಸಾರಿ ಮನದಲ್ಲಿ ಗಟ್ಟಿ ಮಾಡಿಕೊಂಡರೆ ಪರೀಕ್ಷೆ ಮತ್ತಷ್ಟು ಆಗುತ್ತದೆ. ಓದಿದ್ದನ್ನು ಹೇಗೆ ನೆನಪಿಟ್ಟುಕೊಳ್ಳುವುದು ಮತ್ತು ಯಾವ ರೀತಿಯ ಅಂಕಗಳಾಗಿ ಬದಲಾಯಿಸಿಕೊಳ್ಳಬೇಕು ಎಂಬ ಕೌಶಲ್ಯ ಬೇಕು. ಅದಕ್ಕೆ ತಕ್ಕಂತೆ ಸುಲಭವಾದ ಪರೀಕ್ಷೆಯಲ್ಲಿ ಉತ್ತಮ ಸೂತ್ರಗಳು ಬಳಸಿಕೊಂಡು ಅಂಜದೆ ಅಳಕದೆ ಧೈರ್ಯದಿಂದ ಮಕ್ಕಳು ಪರೀಕ್ಷೆ ಬರೆಯಬೇಕು ಎಂದರು. ಹಿರಿಯ ಉಪನ್ಯಾಸಕ ಬಸನಗೌಡ ಬಿರಾದರ್ ಮಾತನಾಡಿ, ಪರೀಕ್ಷಾ ಸಮಯದಲ್ಲಂತೂ ಪ್ರತಿ ನಿಮಿಷ ಗಂಟೆಗಳಿಗೂ ಬೆಲೆ. ಅನೇಕರು ಮೊದಲೆಲ್ಲ ಸಮಯವನ್ನು ಬೇಕಾಬಿಟ್ಟು ವ್ಯಯ ಮಾಡಿ ಕೊನೆಗಳಿಗೆಯಲ್ಲಿ ಊಟ ನಿದ್ದೆ ಬಿಟ್ಟು ಓದುತ್ತಾರೆ. ಇದು ತರವಲ್ಲ. ತಾವು ಓದಿರುವ ವಿಷಯದ ಮೇಲೆ ಪ್ರಶ್ನೆ ಇರುತ್ತವೆ, ಸರಿಯಾದ ಉತ್ತರ ಬರೆಯಬೇಕು ಎಂದರು. ಸಂತೋಷ್ ಮಜ್ಜಿಗೆ ಮಾತನಾಡಿ, ಶಿಕ್ಷಕರು ಪಾಠ ಮಾಡುವಾಗ ಮಕ್ಕಳು ಗಮನವಿಟ್ಟು ಆಲಿಸಿದರೆ ಪರೀಕ್ಷೆಯಲ್ಲಿ ಸರಿಯಾದ ಉತ್ತರ ಬರೆಯಲು ಸಹಕಾರಿಯಾಗುತ್ತದೆ ಎಂದರು. ಉಪನ್ಯಾಸಕ ಎಂ ಯಾಳಗಿ, ಎಸ್ ಸುರಪೂರ್ ಮಾತನಾಡಿ, ಮಕ್ಕಳು ಓದಿರುವ ವಿಷಯ ನೆನಪಿಟ್ಟುಕೊಳ್ಳಲು ಸ್ವಲ್ಪ ಸಮಯ ಬೇಕು. ಓದಿರುವುದರ ಪ್ರಮುಖ ಅಂಶಗಳು ನೆನಪಿಟ್ಟುಕೊಳ್ಳುತ್ತಾ ಬರೆಯಬೇಕು. ಅದರಲ್ಲಿ ಎಲ್ಲವೂ ನೆನಪಿಗೆ ಬಾರದಿದ್ದರೆ ಮತ್ತೆ ಓದಿ. ಬಿಟ್ಟಿರುವ ಅಂಶಗಳನ್ನು ಬರೆದುಕೊಂಡು ಓದಬೇಕು. ನಂತರ ಸ್ವಲ್ಪ ಸಮಯ ವಿರಾಮ ಪಡೆದು ಮತ್ತೆ ಹೀಗೆಯೇ ಓದುವುದನ್ನು ಅಭ್ಯಾಸ ಮಾಡುವುದು ಒಳ್ಳೆಯ ಪದ್ಧತಿ. ಇದು ಮತ್ತು ಓದು ಮತ್ತು ಬರಹಕ್ಕೆ ಎರಡಕ್ಕೂ ಆದ್ಯತೆ ನೀಡುತ್ತದೆ ಎಂದರು. ಸಿದ್ದು ಹೊಳ್ಳಿ, ಜಟ್ಟು ಗಾಣಿಗೇರ್, ಗುರುಸ್ವಾಮಿ ಹಿರೇಮಠ್, ಎಸ್ ಪಾಟೀಲ್ ಸ್ವಾಗತಿಸಿದರು. ರಜಪೂತ್ ವಂದಿಸಿದರು. ವರದಿಯನ್ನು ವಿನಯ್ ಕುಮಾರ್ ಬಿ ಅಗಸರ್, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ ಅವರು ನಮ್ಮ ಜನವಾಣಿ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಶಿಸ್ತು ಬದ್ಧತೆಯಿಂದ ಬರೀರಿ. ಎಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲಿರುವಂಥ 63 ಸೆಂಟರ್ಗಳು ಎಲ್ಲ ವೆಬ್ ಕಾಸ್ಟಿಂಗ್. ನಮ್ಮಲ್ಲಿ ಇಲ್ಲೇ ಇಷ್ಟೇ ಕಾಣಂಗಿಲ್ಲ. ಏನಪ್ಪ ಅಂತಾರೆ, ನಮ್ಮ ರಾಜ್ಯದ ರಾಜಧಾನಿಯಲ್ಲೂ ಏನಪ್ಪ ಅಂದ್ರೆ ನಮ್ಮ ಮುಖ ಎಲ್ಲ ಕಾಣಿಸ್ತೇವೆ. ಎಲ್ಲರೂ ಎಲ್ಲಿ ಏನೇನು ಓಡಾಡ್ತೇವೆ ಅಂತ ಎಷ್ಟು ಕ್ಯಾಮ್ರಾಗಳು, ನಮ್ಮಲ್ಲಿ 18 ಕ್ಯಾಮ್ರಾಗಳು ಅದಾವೆ. ಹಾಗೆ ಎಲ್ಲ ಕಾಲೇಜ್ಗಳಲ್ಲಿ ಅದೇ ವ್ಯವಸ್ಥೆ ಇದೆ. ಅದಕ್ಕೆ ಭಯ ಪಡಬೇಡ್ರಿ, ಕ್ಲೀನ್ ಹ್ಯಾಂಡೆಡ್ ಆಗಿ ಹೋಗ್ರಿ, ಯಾವ ಚೀಟಿ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ಬರ್ತದೆ ಬರ್ರಿ. 1-2 ಸಬ್ಜೆಕ್ಟ್ ಉಳಿದ್ರೂ ಭಯ ಪಡಬೇಡ್ರಿ. ಯಾಕಂದ್ರೆ ನಮಗಿನ್ನ 3 ಚಾನ್ಸ್ ಅದಾವೆ. ನೀವು ರಿಜೆಕ್ಟ್ ಮಾಡಿ ಬರ್ಲಿಕ್ಕೆ ಚಾನ್ಸ್ ಇದೆ. ಆಮೇಲೆ ಅಂಕಗಳು ಅಷ್ಟೇ ಜೀವನವನ್ನು ನಿರ್ಧರಿಸಂಗಿಲ್ಲ. ನಾನು SSLC ಒಳಗೆ ನಾನು 2 ಸಬ್ಜೆಕ್ಟ್ ಫೇಲ್ ಇದ್ದೆ. ಆಮೇಲೆ ನಾನು ಏನಪ್ಪ ಅಂದ್ರೆ ಡಿವಿಷನ್ ಒಳಗೆ ಫಸ್ಟ್ ರ್ಯಾಂಕ್ ಇದ್ದೀನಿ. ಅದಕ್ಕೆ ನೀವೆಲ್ಲ ಪಡಿತೀರಿ ಅಂತ ನಾನು ಮಾತನಾಡಿ ಪರೀಕ್ಷೆ ಯಾವುದೇ ಭಯವಿಲ್ಲದೆ ನೀವೇನು ಮಾಡಬೇಕು, ವೆಬ್ ಕ್ಯಾಮ್ರಾದ ಹಂಗೆ ಬರೀ ಅದನ್ನೇ ನೋಡಬಾರ್ದು. ಯಾರು ಬರ್ತಾರೋ ಏನು ನೋಡ್ತಾರೆ, ನಿಮ್ಮ ಸ್ವಂತ ನಿಮ್ಗೆ ಎಷ್ಟು ಬರ್ತದೆ ಅಷ್ಟೆಲ್ಲ ನಿರರ್ಗಳವಾಗಿ ಏನು ಮಾಡಬೇಕು, ಧೈರ್ಯದಿಂದ ನೀವು ಪರೀಕ್ಷೆಯನ್ನು ಎದುರಿಸಬೇಕು, ಬರೀಬೇಕು. ನೀವು ಯಾವುದೇ ರೀತಿ ಭಯ ಇಟ್ಕೊಳ್ದೇ ಏನು ಮಾಡಿರಿ, ಪರೀಕ್ಷೆಯನ್ನು ಬರೀರಿ. ಯಾವುದೇ ರೀತಿ ಭಯ ಇಟ್ಕೊಬೇಡ್ರಿ. ಆ ಕ್ಯಾಮ್ರಾದ ಭಯ, ಅವ್ರ ಪೊಲೀಸರ ಭಯ, ಅವ್ರು ಬಂದರು ಇವ್ರು ಬಂದರು, ಯಾವುದೇ ರೀತಿಯ ಭಯ ಇಟ್ಕೊಳ್ದೇ ನೀವೇನು ಮಾಡಿರಿ, ಪರೀಕ್ಷೆ ಬರೀ. ಧೈರ್ಯದಿಂದ ಪರೀಕ್ಷೆ ಬರ್ರಿ. ನಿಮಗೆ ಆ ಸರಸ್ವತಿ ದೇವಿ ನಿಮಗೆ ಆ ಧೈರ್ಯವನ್ನು ತುಂಬಲಿ ಅಂತ ತಿಳ್ಕೊಂಡು ಆ ಸರಸ್ವತಿ ದೇವಿಯಲ್ಲಿ ಅವರ ಪಾದಗಳಲ್ಲಿ ನಮಿಸಿ ಬಿಡ್ಬೇಕು. ಇಷ್ಟು ಹೇಳಿ ನನ್ನ 2